ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ನಾವು ವಿಡಿಯೋ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ಇದು ಅಡಿಕೆ ತೋಟ, ಈ ತೆಂಗಿನ ತೋಟ ಅಥವಾ ಬೇರೆ ಬೇರೆ ಕೃಷಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಿಮಗೆಲ್ಲ ನಾನು ಒಂದು ವಿಶೇಷವಾದ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಏನಂದರೆ ಗುಬ್ಬಚ್ಚಿಯ ಗೂಡು. ನೋಡಿ ಎಷ್ಟು ಚೆನ್ನಾಗಿದೆ ಗುಬ್ಬಚ್ಚಿಯ ಗೂಡುಗಳು, ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗುಬ್ಬಚ್ಚಿಯ ಗೂಡುಗಳು. ಈ ಥರ ಗುಬ್ಬಚ್ಚಿಯ ಗೂಡುಗಳನ್ನ ಈಗಿನ ಮಕ್ಕಳು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎಲ್ಲೂ ಸಿಗ್ತಾ ಇಲ್ಲ. ನಗರ ಪ್ರದೇಶಗಳಂದು ಒಂದೂ ಸಿಗೋದಿಲ್ಲ, ಹಳ್ಳಿಗಳಲ್ಲಿ ಅಲ್ಲೊಂದು ಇಲ್ಲೊಂದು ಸಿಗಬಹುದು. ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೂರಾರು ಗುಬ್ಬಚ್ಚಿ ಗೂಡುಗಳು ಸಿಗಬೇಕು ಅಂದರೆ ಭಾರಿ ಅಪರೂಪ. ನೋಡಿ, ಒಂದು ಜಾಗದಲ್ಲಿ ಸಿಕ್ಕಿದೆ. ತೆಂಗಿನ ಮರಕ್ಕೆ ಎಷ್ಟು ಚೆನ್ನಾಗಿದೆ ಈ ಗುಬ್ಬಚ್ಚಿ ಗೂಡುಗಳು. ನೂರಾರು ಗುಬ್ಬಚ್ಚಿಗಳು ಇದರಲ್ಲಿ ವಾಸ ಮಾಡ್ತಾ ಇದೆ. ನಿಮಗೆ ಅದನ್ನೇ ನೋಡಿ, ಗುಬ್ಬಚ್ಚಿ ಗೂಡು ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದೊಂದು ಕೆಳಗೆ ಬಿದ್ದಿತ್ತು ಗುಬ್ಬಚ್ಚಿ ಗೂಡಿದು. ನೋಡಿ ಎಷ್ಟು ಚೆನ್ನಾಗಿದೆ ಕನ್ಸ್ಟ್ರಕ್ಷನ್ ಇದು ಗುಬ್ಬಚ್ಚಿ ಗೂಡು. ಇಲ್ಲಿಂದ ಗುಬ್ಬಚ್ಚಿ ಒಳಗೆ ಹೋಗುತ್ತೆ, ಹೋಗಿ ಇಲ್ಲಿ ವಾಸ ಮಾಡುತ್ತೆ. ಇದು ನೇತಾಡ್ತಾ ಇರುತ್ತೆ ಗಿಡಕ್ಕೆ. ಸಿಂಪಲ್ ಕನ್ಸ್ಟ್ರಕ್ಷನ್ನು, ಗರಕೆ ಹುಲ್ಲಿಂದ ಮಾಡಿದೆ ಅದು. ಎಷ್ಟು ಚೆನ್ನಾಗಿದೆ, ಯಾವುದೇ ನೀರು ಕೂಡ ಒಳಗೆ ಹೋಗೋದಿಲ್ಲ, ಯಾವುದೇ ಪ್ರಾಣಿಗಳು ಕೂಡ ಈಸಿಯಾಗಿ ಒಳಗೆ ಹೋಗೋದಿಲ್ಲ. ಎಂಥ ಬ್ಯೂಟಿಫುಲ್ ಇದೆಲ್ಲ ಕನ್ಸ್ಟ್ರಕ್ಷನ್ನು. ಇಂಥ ಗುಬ್ಬಚ್ಚಿಗಳು ಸಹ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಇಂಥ ಪಕ್ಷಿಗಳನ್ನ ಕೂಡ ನಾವು ಕಾಪಾಡೋದು ನಮ್ಮ ಮುಖ್ಯ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಇದನ್ನು ಕೂಡ ನಾವು ಉಳಿಸ್ಕೊಳ್ಳೋದು ನಮ್ಮ ಮುಖ್ಯ ಭಾಗ. ಆದ್ದರಿಂದ ನಾವು ಆದಷ್ಟು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳನ್ನ, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳನ್ನ ಅತಿ ಕಡಿಮೆ ಪ್ರಮಾಣದಲ್ಲಿ ಬಳಸೋದ್ರಿಂದ ಇವುಗಳ ಸಂತತಿ ಕೂಡ ಉಳಿಯುತ್ತೆ. ಹಾಗಾಗಿ ಇವುಗಳ ರಕ್ಷಣೆ ಕೂಡ ನಮ್ಮ ಮುಖ್ಯವಾದ ಧ್ಯೇಯ. ನಾವೆಲ್ಲರೂ ಕಡಿಮೆ ಮೊಬೈಲ್ ಬಳಸೋಣ ಅಂದಮೇಲೆ. ಥ್ಯಾಂಕ್ ಯು.